ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ಕ್ಯಾಮ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ಸ್ಕ್ಯಾಮ್ ಅಂದರೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತಿನ ಸ್ಕ್ಯಾಮು ಅದೇ ಆಗಿರುತ್ತದೆ. ನಮ್ಮ ಚಾನಲ್ಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಲೈಕ್ ಬಟನ್ನ ಒತ್ತಿ. ಹಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಬೇಸಿಕ್ ಪಾಯಿಂಟ್ನ ಹೇಳ್ಬಿಡ್ತೀನಿ. ಈ ಪ್ರಾಡಕ್ಟ್ನ ಸೇಲ್ ಮಾಡಲು ಸೆಲೆಬ್ರಿಟಿಯರ್ನ ಯೂನಿಟ್ ಮಾಡ್ತಾರೆ. ಸೆಲೆಬ್ರಿಟಿಯರ್ನ ಯೂನಿಟ್ ಮಾಡಿ ಅದರಿಂದ ಅವರ ಈ ಅಡ್ವರ್ಟೈಸ್ಮೆಂಟ್ನ ಮಾಡಿಸ್ತಾರೆ. ಮತ್ತು ನೆಕ್ಸ್ಟ್ ಒನ್ನು, ಈ ಪ್ರಾಡಕ್ಟ್ನ ಯೂಸ್ ಮಾಡಲು ಅವರು ಡೆಮೋ ಕೊಡುವುದು ಅವ್ರ ಫ್ಯಾಮ್ಲಿಯವ್ರ ಕೂದಲು. ಅವ್ರ ಫ್ಯಾಮ್ಲಿಯವ್ರು ಮಾತ್ರ ಆ ಕೂದಲನ್ನ ಡೆಮೋ ತೋರಿಸ್ತಾರೆ. ಹೊರಗಿನವ್ರು ಯಾರೂ ತೋರಿಸಲ್ಲ. ಇದೊಂದು. ಮತ್ತು ಅವರು ಸ್ಕ್ರೀನ್ ಮೇಲೆ ನಾನಾ ಥರದ ನಂಬರ್ನ ಹಾಕ್ತಾರೆ. ಹಾಕಿದ ತಕ್ಷಣ ಅವರು ಒಳ್ಳೆ ರೆಸ್ಪಾನ್ಸು ಸರಿಯಾಗಿ ಕೊಡಲ್ಲ. ನೆಕ್ಸ್ಟ್ ಒನ್ನು, ಈ ಪ್ರಾಡಕ್ಟ್ನ ಸೇಲ್ ಮಾಡಿದರೆ ರಿಟರ್ನ್ ಮಾಡಿದರೆ ಒಳ್ಳೆ ಅಮೌಂಟು ಬರಲ್ಲ. ಈ ಎಲ್ಲ ಮಾಹಿತಿನ ನಾನು ಈ ಮುಂದೆ ಬರುವ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಹೇರ್ ಆಯಿಲ್ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಹೇಳ್ತಾರೆ. ಅವ್ರ ಪ್ರಾಡಕ್ಟ್ ಸ್ಟಾರ್ಟ್ ಆಗೋ ಮುಂಚೆಕ ಅವರು ಹೇಳ್ತಾರೆ ಗಿಡಮೂಲಿಕೆ ಅಂದರೆ ಕಾಡಿನಲ್ಲಿ ಸಿಗುವ ಗಿಡಮೂಲಿಕೆ ಬಗ್ಗೆ ಇದೆಯಲ್ಲ ಆಯುರ್ವೇದಿಕ್ ಇದೆ ಅಂತೆ. ಇದನ್ನು ಆರ್ಡ್ರ್ ಮಾಡಿತ್ತು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇದು ಅವರು ತಮ್ಮ ಪರಿವಾರದವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಇದನ್ನು ಪ್ರಚಾರ ಮಾಡಲು, ಇದನ್ನು ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಸೆಲೆಬ್ರಿಟಿಯನ್ನ ಕರೆಸ್ತಾರೆ. ಅವ್ರಿಗೆ ಒಂದು ಫಿಕ್ಸಡ್ ಅಮೌಂಟ್ ಇರುತ್ತೆ. ಅವ್ರನ್ನ ಕರೆಸ್ತಾರೆ. ಅವ್ರನ್ನ ಕರೆಸಿ ಇದನ್ನು ಸೇಲ್ ಆಗೋಕ್ಕೆ ಅಡ್ವರ್ಟೈಸ್ ಮಾಡಿಸ್ತಾರೆ. ಅಡ್ವರ್ಟೈಸ್ ಮಾಡಿಸಿದಾಗ ಇದನ್ನು ಜನರು ನಂಬ್ತಾರೆ. ಅಂದರೆ ಸೆಲೆಬ್ರಿಟಿ ಅಡ್ವರ್ಟೈಸ್ ಮಾಡಿಸಿದ್ರೆ ಅವರು ನಂಬ್ತಾರೆ. ಅವ್ರನ್ನ ನಂಬಿಸಿ ಇದನ್ನು ಸೇಲ್ ಮಾಡೋಕ್ಕೆ ಅವರು ಮುಂದಾಗ್ತಾರೆ. ಮುಂದಾದ್ಮೇಲೆ ಇದರ ಬಗ್ಗೆ ಗಿಡಮೂಲಿಕೆ, ಯಾವ ಗಿಡಮೂಲಿಕೆ ಅಂತಂದು ಇನ್ನೂ ಕರ್ನಾಟಕದಲ್ಲಿ ಅದು ಅರ್ಥ ಆಗಿಲ್ಲ. ಅವರು ಇನ್ನೂವರೆಗೂ ಯಾವ ಗಿಡಮೂಲಿಕೆ ಅದರ ಹೆಸರು ಹೇಳಿಲ್ಲ. ಆಯುರ್ವೇದಿಕ್ ಅಂತ ಹೇಳ್ತಾರೆ. ಆಯುರ್ವೇದಿಕ್ನ ಯಾವಾಗಲೂ ಅದನ್ನು ಹಾಗೆ ಎಲಿನ ಮತ್ತು ಬೇರು ಕಡ್ಡಿನ ಹಾಕಿ ಕುದಿಸಲ್ಲ. ಅದನ್ನು ಆ್ಯಕ್ಚುಲಿ ಕುಟ್ಟಿ ಪುಡಿ ಮಾಡಿ ಅದನ್ನು ಅವರು ಎಣ್ಣೆಯಲ್ಲಿ ಕಾಯಿಸ್ತಾರೆ. ಇವರು ಎಣ್ಣೆನ ಯಾವ ಥರ ಇದನ್ನು ತಯಾರು ಮಾಡ್ತಾರೆ ಅಂದರೆ, ನಾವು ನೋಡಿದ ಹಾಗೆ ಲೋ ಬಜೆಟ್ನಲ್ಲಿ ಕೊಬ್ಬರಿ ಎಣ್ಣೆನ ಮತ್ತು ಲೋ ಬಜೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಹಾಕಿ ಅವರು ಕುದಿಸುತ್ತಿರುವ ಇದು ಪ್ರಾಡಕ್ಟ್ನ ಸೇಲ್ ಮಾಡ್ಬೇಕಂದ್ರೆ ಸೆಲೆಬ್ರಿಟಿಯರ್ನ ಕರೆಸಿ ಆಯಿಲ್ನಲ್ಲಿ ಒಂದೆರಡು ಗಿಡಮೂಲಿಕೆ ಅಂದರೆ ಅಡವಿನೆಲ್ಲಿಕಾಯಿ ಆಗಿರ್ಬೋದು, ನಾನಾ ಥರ ಸೊಪ್ಪನ್ನು ಅವ್ರ ಕೈಯಲ್ಲಿ ಅದನ್ನು ಹಾಕಿಸಿ ಅವರು ವೈರಲ್ ಮಾಡಿಸ್ತಾರೆ. ಈ ವಿಡಿಯೋನ ವೈರಲ್ ಮಾಡಿಸ್ತಾರೆ. ವೈರಲ್ ಮಾಡಿಸಿದ ತಕ್ಷಣ ಅದನ್ನು ಜನರು ಅಟ್ರಾಕ್ಟ್ ಮಾಡೋ ಹಾಗೆ ಅದನ್ನು ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡಿದ ತಕ್ಷಣ ಇದರಿಂದ ಬಂದ ರಿಸಲ್ಟ್ 0% ಆಗಿದೆ. ಯಾಕಂದರೆ ಇದು ಕಾಡಿನಲ್ಲಿ ಸಿಗುವ ಆಯುರ್ವೇದಿಕ್ ಅಂತಾರೆ. ಇನ್ನೂವರೆಗೂ ಅದು ದೇಶದಲ್ಲಿ ಯಾವ ಆಯುರ್ವೇದಿಕ್ ಸೊಪ್ಪು ಅಂತಂದು ಇನ್ನೂ ಪ್ರಚಾರಗೊಂಡಿಲ್ಲ. ಇದುವರೆಗೂ ಇಷ್ಟು ವರ್ಷ ಆದರೂ ಇದರ ಪ್ರೂಫ್ ಇನ್ನೂ ಗೊತ್ತಾಗಿಲ್ಲ. ಇದರ ಒರಿಜಿನಲ್ ಪ್ರೂಫ್ ಬೇಕಂದರೆ ಇವರು ತಮ್ಮ ಪರಿವಾರದವ್ರನ್ನ ಕರೆಸಿ ಅವರ ಹೇರ್ ಆಯಿಲ್ನ ತೋರಿಸ್ತಾರೆ. ಬೇರೆದವ್ರನ್ನ ಯೂಸ್ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ಇದರ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟು ಮಾಡಿಲ್ಲ. ಅದೇ ವ್ಯಕ್ತಿ ನೋಡಿ, ಅದೇ ವ್ಯಕ್ತಿ ಚಿತ್ರಣ ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಇವರೇ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟು ಇವರೇ ತೋರಿಸ್ತಾರೆ ಮತ್ತು ಬೇರೆದವ್ರು ಯಾರು ತೋರಿಸಲ್ಲ. ಇದು ನಾನಂತೂ ನಂಬಿಲ್ಲ.
ಇದನ್ನು ನಂಬಬೇಕಂದ್ರೆ ಯಾವ ತಲೆ ಬಾಂಡ್ಲಿ ಇರುತ್ತೆ ಆ ಬಾಂಡ್ಲಿ ತಲೆಗೆ ಹಚ್ಚಿ ಪ್ರೂವ್ ಮಾಡಿದರೆ ನಾವು ಈ ಆಯಿಲ್ನ ಪ್ರಾಡಕ್ಟ್ ಸೇಲ್ ಮಾಡ್ಬೋದು. ನಾವು ಅವರು ಸೆಲೆಬ್ರಿಟಿ ಸೆಲೆಬ್ರಿಟಿ ಹೇಳಿದ್ದಾರೆ ಅಂತಂದು ನಾವು ಪ್ರಾಡಕ್ಟ್ನ ಯೂಸ್ ಮಾಡಿ ಈ ಪ್ರಾಡಕ್ಟಿಂದ ನಮ್ಮ ಇದ್ದ ಕೂದಲು ಇನ್ನೊಂದಿಷ್ಟು ಡ್ಯಾಮೇಜ್ ಆಗಬಾರ್ದು. ಅವರು ಭರವಸೆ ಕೊಡ್ತಾರೆ ಡ್ರ್ಯಾಂಡ್ರಫ್ ಮತ್ತು ಬಿಳಿ ಕೂದಲು ತಡೆಗಟ್ಟುತ್ತೆ, ಉದುರು ಕೂದಲನ್ನ ತಡೆಗಟ್ಟುತ್ತೆ, ಮತ್ತು ಇದರಿಂದ ಯಾವ ಪ್ರಾಬ್ಲಮ್ ಆಗೋದಿಲ್ಲ, ಕೂದಲು ಉದ್ದಾಗಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇದರಿಂದ ಏನು ಉಪಯೋಗ ಆಗೋದಿಲ್ಲ. ಅವ್ರ ಬಜೆಟ್ ಅಂದರೆ ಅವರು ಒಂದು ವ್ಯಾಪಾರನ ಅಚೀವ್ಮೆಂಟ್ ಮಾಡ್ಕೊಳಕ್ಕೆ ಸೆಲೆಬ್ರಿಟಿಯರ್ನ ಕರೆಸಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾರೆ. ಆಮೇಲೆ ಇದು 100 ml ಅಲ್ಲ, ಇದು 100 ml ಇದ್ದಿದ್ದು ಅವ್ರ ಪ್ರಾಡಕ್ಟ್ ಅಲ್ಲಂತೆ. ಇದು ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಯಾವ ಆ್ಯಪಲ್ಲಿ ಸಿಗಲ್ಲ ಅಂತ. ಇದು ಓನ್ಲಿ ಅವರ ಊರಿನಲ್ಲಿ ಮಾತ್ರ ಅಷ್ಟೇ ಸಿಗುತ್ತೆ ಅಂತೆ. ಅವರು ಹೇಳಿದ ಪ್ರಕಾರ ನಮ್ಮ ಒರಿಜಿನಲ್ ಬಾಟ್ಲಿ ಇದು ಬೇಕಂತೆ. ಅವ್ರ ಒರಿಜಿನಲ್ ಬಾಟ್ಲಿ ಹಾಫ್ ಲೀಟ್ರ್ ಇರ್ತಂತೆ. ಇದು 100 ml 200 ml ಇರೋಲ್ಲಂತೆ. ಅದು ಬೈ 1 get 1 ಆಫರ್ ಇಟ್ಟಿರೋಂಗಿಲ್ಲಂತೆ ಮತ್ತು ಅಮೆಝಾನಲ್ಲಿ ಒಟ್ಟೆ ಸಿಗೋಂಗಿಲ್ಲಂತೆ. ಇದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ಅವರು ಆರ್ಡ್ರ್ ಬಂದು ತಲುಪಿದಾಗ ಅವ್ರಿಗೆ ನೇರವಾಗಿ ಅಲ್ಲಿ ನಂಬರ್ ಕೊಟ್ಟಿರ್ತಾರೆ. ಇವತ್ತು ಈ ನಂಬರ್ ಕೊಟ್ಟರೆ ನಾಳೆ ಇನ್ನೊಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ಗೆ ನಾವು ಡೈರೆಕ್ಟ್ ವಿಡಿಯೋ ಕಾಲ್ ಮಾಡಕ್ಕಂತೆ. ವಿಡಿಯೋ ಕಾಲ್ ಮಾಡಿ ಅವರು ಹೇಳಿದ ಪ್ರಕಾರ ಅದನ್ನು ನಾವು ಒರಿಜಿನಲ್ ಹೌದಾ ಅಲ್ಲ ಅಂತಂದು ಅವ್ರದ್ದೊಂದು ಬ್ರ್ಯಾಂಚ್ ನಂಬರ್ ಇರುತ್ತಂತೆ. ಆ ನಂಬರ್ ನೋಡ್ತಾರೆ ಮತ್ತು ಅದು ಚೀನಾದೊಂದು ಲೋಗೋ ಇರುತ್ತಂತೆ. ಆ ಲೋಗೋ ನೋಡಿದ್ರೆ ಅಷ್ಟೇ ಅದು ಅವ್ರದ್ದಂತ ಹೇಳ್ತಾರಂತೆ. ಇದು ಎಲ್ಲ ಫೇಕ್. ಅವ್ರು ಹೇಳ್ತಾರೆ, ಅವರು ಫೋನ್ ಹಚ್ಚಿ ಕೇಳಿದಾಗ ಇದನ್ನು ಯೂಸ್ ಮಾಡಿ ಮತ್ತೆ ಒಬ್ಬೊಬ್ಬರು ಹೀಟ್ ಇರೋ ಕಾರಣದಿಂದ ಅವರು ಅದಕ್ಕೆ ಅದು ಹೀಟ್ ಇರೋದರಿಂದ ಅದು ಆಯಿಲ್ ಅವ್ರಿಗೆ ಕೆಲಸ ಮಾಡಲ್ಲ ಅದು ಅಂತ ಎಲ್ಲ ಹೇಳುತ್ತೆ. ಇದನ್ನು ಮೊದಲೇ ಸೀಕ್ರೆಟ್ ಎಲ್ಲ ಮೊದಲೇ ಹೇಳ್ಬೇಕಾಯ್ತಲ್ಲ, ಇದನ್ನು ಯಾಕೆ ಹೇಳಿಲ್ಲ? ಆಮೇಲೆ ಅವರು ಹೇಳ್ತಾರೆ ಏನಪ್ಪ ಅಂದ್ರೆ ಈ ಆಯಿಲ್ಮೆಂಟ್ನ 3 ಬಾರಿ ಹಚ್ಚಿ ತಲೆ ಸ್ನಾನ ಮಾಡ್ಬೇಕಂತೆ. ತಲೆ ಸ್ನಾನ ಮಾಡಿದಾಗ ಇದು ಕೂದಲು ಉದುರೋದಿಲ್ಲ. ಯಾಕಪ್ಪ? ಇದರ ಏನು ಗ್ಯಾರಂಟಿ ಇದೆ? ಇದು ಇನ್ನೂ ನಮ್ಮ ಪಕ್ಕ ಅಷ್ಟೊಂದು ಗ್ಯಾರಂಟಿ ಅಂತೇನಿಲ್ಲ. ಅದರ ಸಲುವಾಗಿ ಇದರಿಂದ ಇರುವ ಜನರಿಗೆ ಎಫೆಕ್ಟ್ ಆಗಬಾರ್ದು ಅಂತಂದು ಈ ವಿಡಿಯೋನ ನಾವು ಮಾಡ್ತಾಯಿದ್ದೀನಿ. ಓಕೆ.